ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ಹರಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದ್ರೇ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ. ಸದಾ ಹರಿವಾಯು ಗುರುಗಳ ಸೇವೆ, ಮಧ್ವರ ಸೇವೆ. ಪ್ರತಿಯೊಬ್ಬರಿಗೂ ಸಹಿತ ಆ ಹರಿವಾಯು ಗುರುಗಳ ಅನುಗ್ರಹ ಮತ್ತು ಮಂತ್ರಾಲಯ ಮಠದ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹವು ಪ್ರತಿಯೊಬ್ಬರಿಗೂ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ಮಂತ್ರಾಲಯದ ಗುರು ಸಾರ್ವಭೌಮರು ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ತನುಮನದಲ್ಲಿಯೂ ಸಹಿತ ರಾಯರು ನಮಗೆಲ್ಲ ಸಹಿತ ತುಂಬಿದ್ದಾರೆ. ಆಶೀರ್ವಾದಾತ್ಮಕವನ್ನು ಪ್ರತಿನಿತ್ಯ ಅವರವರ ಯೋಗ್ಯತಾನುಸಾರವಾಗಿ, ಅವರವರ ಭಕ್ತಿಯಾನುಸಾರವಾಗಿ, ಅವರವರ ಕರ್ಮಾನುಸಾರವಾಗಿ ಎಲ್ಲರಿಗೂ ಸಹಿತ ಅನುಗ್ರಹವನ್ನು ಮಾಡ್ತಾ ಹೋಗ್ತಾರೆ. ಹೇಗೆ ಒಂದೊಂದು ಊರಿನಲ್ಲಿಯೂ ಸಹಿತ ಹನುಮಂತ ದೇವರ ಭಕ್ತರುಗಳು ಇದ್ದಾರೆಯೋ, ಅದೇ ರೀತಿಯಾಗಿ ರಾಯರ ಭಕ್ತರು ಇಡೀ ಜಗತ್ತೆಲ್ಲೆಡೆ, ಪ್ರತಿಯೊಂದು ದೇಶದಲ್ಲಿ, ರಾಜ್ಯದಲ್ಲಿ, ಗ್ರಾಮದಲ್ಲಿಯೂ ಸಹಿತ ಅವರ ವಿಶೇಷವಾಗಿ ಅವರನ್ನು ಭಕ್ತಿಯನ್ನು ಮಾಡೋರು ನಾವು ಕಾಣ್ತೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ನಾವು ರಾಯರ ಭಾವಚಿತ್ರವನ್ನು ನೋಡ್ತೀವಿ. ಅದೇ ರೀತಿಯಾಗಿ ಭಕ್ತಿಯನ್ನು ಸಹಿತ ಮಾಡೋರನ್ನ ನಾವು ಪ್ರತಿಯೊಬ್ಬರನ್ನ ನೋಡ್ತೀವಿ. ರಾಯರನ್ನು ನೋಡೋದಾದರೆ ಬಹಳ ರೋಮಾಂಚಕಾರಕ ಅಂತ. ಕಲಿಯುಗದಲ್ಲಿ ಕಲ್ಪತರು ಅಂತ ಎನಿಸಿಕೊಂಡ ಮಹಾನ್ ದೇವರು, ದೇವತಾಂಶ ಸಂಭೂತರು ಅಂತ ಅವರ 3 ರೂಪಗಳು. ವ್ಯಾಸರಾಜರು, ಅದಕ್ಕಿಂತ ಮುಂಚೆ ಪ್ರಹ್ಲಾದರಾಜರು, ವ್ಯಾಸರಾಜರು ಮತ್ತು ಮಂತ್ರಾಲಯ ಮಠದ ಈಗಿನ ಕಲಿಯುಗದಲ್ಲಿ ಇರುವಂತಹ ಮಂತ್ರಾಲಯ ಮಠದ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ. ಅವರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಬೇಕು. ಎಷ್ಟೋ ಜನ ರಾಯರ ಹತ್ರ ಹೋಗ್ತಾರೆ, ರಾಯರನ್ನು ಕೇಳ್ಕೋತಾರೆ, ಸೇವೆಯನ್ನು ಮಾಡ್ತಾರೆ, ಮಂತ್ರಾಲಯಕ್ಕೆ ಹೋಗ್ತಾರೆ. ಎಷ್ಟೋ ಜನದ್ದೊಂದು ಶಂಕೆ ಏನಪ್ಪ ಅಂತಂದರೆ, ರಾಯರನ್ನು ನಾವು ಮಂತ್ರಾಲಯದಲ್ಲಿ ಮಾತ್ರ ನೋಡ್ಬೋದಾ ಅಂತ. ಇಲ್ಲ, ಆ ಥರ ಏನೂ ಇರೋದಿಲ್ಲ. ರಾಯರನ್ನು ನಾವು ಮನೆಯಲ್ಲಿ ಇಟ್ಟುಕೊಂಡೇ ನಾವು ಪೂಜೆಯನ್ನು ನಾವು ಮಾಡಬಹುದು. ಏನಪ್ಪ, ಮಂತ್ರಾಲಯಕ್ಕೆ ಹೋಗಬೇಕು, ಅಲ್ಲಿ ಹೋದರೆ ವಿಶೇಷ ಒಂದು ಸನ್ನಿಧಾನ. ಅದಕ್ಕೆ ಕಲ್ಪವೃಕ್ಷ ಕಾಮಧೇನು ಅಂತ. ಕಲ್ಪವೃಕ್ಷ ಮತ್ತು ಕಾಮಧೇನು ಅಂತ ಯಾಕೆ ಹಾಕಿದ್ರು ರಾಯರಿಗೆ? ಕಲ್ಪವೃಕ್ಷ ಅನ್ನತಕ್ಕಂಥದ್ದು ಒಂದೇ ಕಡೆ ಇರೋವಂಥದ್ದು, ಮರ ಕಿತ್ಲಿಕ್ಕಾಗೋದಿಲ್ಲ. ಆದರೆ ಕಲ್ಪವೃಕ್ಷದಲ್ಲಿ ನಮಗೆ ಫಲಗಳನ್ನು ಬೇಕು ಅಂದರೆ ನಾವು ಮಂತ್ರಾಲಯದಲ್ಲಿ ಹೋಗಬೇಕು. ಕಾಮಧೇನು, ಕಾಮಧೇನು ಅಂತಂತಂದರೆ ಎಲ್ಲ ಕಡೆ ಓಡಾಡುತ್ತೆ ಅಲ್ವಾ? ಕಾಮಧೇನು ಅಂತಂದರೆ ಕಾಮಧೇನುವಿರಂತರಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಮನಸ್ಸಿನಲ್ಲಿಯೂ ಸಹಿತ ರಾಯರು ನಮಗೆ ನೆಲೆಸಿದ್ದಾರೆ. ಆ ನೆಲೆಸಿ ನಮಗೆಲ್ಲರಿಗೂ ಸಹಿತ ಅನುಗ್ರಹವನ್ನು ಮಾಡ್ತಾ ಹೋಗ್ತಾರೆ. ಎಷ್ಟೋ ಕಡೆ ಇದೆ ಮಂತ್ರಾಲಯದ ಬೃಂದಾವನ ಮತ್ತು ಮಂತ್ರಾಕ್ಷದ ಬೃಂದಾವನ, ಮೃತ್ತಿಕಾ ಬೃಂದಾವನ. ಇದೆಲ್ಲವೂ ಸಹಿತ ಇವಾಗ ನಾವೆಲ್ಲ ನೋಡೋದಾದರೆ ಹೊರಗಡೆ ಎಲ್ಲ ಮೃತ್ತಿಕಾ ಬೃಂದಾವನವನ್ನು ನೋಡುತ್ತೀವಿ. ಬೆಂಗಳೂರಲ್ಲಿ ಬೇಕಾದಷ್ಟು ರಾಯರ ಮಠಗಳಿದೆ, ಜಗತ್ತಲ್ಲಿ ಎಷ್ಟೋ ಕಡೆ ಮಠಗಳಿದೆ. ಎಲ್ಲವೂ ಸಹಿತ ಮೃತ್ತಿಕಾ ಬೃಂದಾವನ ಅಂತ ಕರೀತಾರೆ. ಮತ್ತು ಗಂಧ ಬೃಂದಾವನ ಇದೆ, ಮಂತ್ರಾಕ್ಷತೆ ಬೃಂದಾವನ ಇದೆ. ಬಹಳ ವಿಶೇಷವಾಗಿರುವಂಥದ್ದು. ಅವರ ಪೂರ್ವಾಶ್ರಮದಲ್ಲಿ ಸಂಚಾರಕ್ಕೆ ಹೊರಟಿದ್ದಾಗೆಲ್ಲ ಅವರ ಶಿಷ್ಯರುಗಳೆಲ್ಲ ಹಿಂದೆ ಬರೋರಂತೆ. ಅವರ ಪವಾಡಗಳನ್ನು ನೋಡಲಿಕ್ಕೆ ಬರೋರಂತೆ ಜನರು. ಏನು ಮಾಡ್ತಾರೆ, ಎಂತಹ ಪವಾಡ ಅಂತ.
ಆ ಥರ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹಿತ ಆ ರಾಯರ ಅನುಗ್ರಹ ಆಗಬೇಕು, ಸಂಪತ್ತು ಸಿಗಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಆ ಹಣಕಾಸುಗಳು ಇರಬೇಕು, ತಳಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ದುಡಿತಾರೆ, ಆದರೆ ಸಂಪತ್ತು ಸಿಗಬೇಕಲ್ಲ, ಮನೆಯಲ್ಲಿ ಆ ದುಡ್ಡು ನಿಲ್ಲಬೇಕಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ವಿಶೇಷವಾಗಿರುವಂಥದ್ದು ಒಂದು ಸೇವೆ ಇದು. ಈ ರೀತಿಯಾಗಿ ಯಾರು ಮಾಡ್ತಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಆ ಸಂಪತ್ತು ಹಾಗೆ ತಡೆಗಟ್ಟಿರ್ತಾಳಂತೆ. ಯಾಕಂದರೆ ಸರಸ್ವತಿ ದೇವಿನೇ ಸಾಕ್ಷಾತ್ತಾಗಿ ಖುದ್ದಾಗಿ ಹುಡ್ಕೊಂಡು ಬಂದ್ಲಂತೆ ರಾಯರನ್ನು. ನೋಡಿ ಎಂಥ ವಿಶೇಷವಾಗಿ ನಾವೆಲ್ಲ ಸರಸ್ವತಿ ದೇವಿಯನ್ನು ಓದ್ತೀವಿ ಅಲ್ವಾ. ಓದೋದು ಅಂತಂದರೆ ಸರಸ್ವತಿ ದೇವಿ ಸನ್ನಿಧಾನ ಅಂತ, ಪ್ರತಿಯೊಂದು ಪುಸ್ತಕದಲ್ಲೂ ಸರಸ್ವತಿ ದೇವಿ ಸನ್ನಿಧಾನ. ಆದರೆ ರಾಯರ ವಿಶೇಷವಾಗಿ ರಾಯರನ್ನು ಹುಡ್ಕೊಂಡು ಸರಸ್ವತಿ ದೇವಿ ಬರ್ತಾಳಂತೆ. ಅಂತಹ ವಿಶೇಷವಾಗಿ ಇರುವಂತಹ ಒಂದು ಸೇವೆ ಏನಪ್ಪ ಅಂತಂತಂದರೆ, ರಾಯರ ಭಾವಚಿತ್ರವನ್ನು ತಗೋಬೇಕು. ಫೋಟೋ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಾರೆ. ಆ ಭಾವಚಿತ್ರದ ಮೇಲೆ ಅರಿಶಿಣ ಮತ್ತು ಕುಂಕುಮ ಈ ಎರಡನ್ನೂ ಸಹಿತ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಸ್ವಲ್ಪ ಒಂದು ಕಾಳಿನಷ್ಟು ನೀರನ್ನು ಹಾಕಬೇಕು. ನೀರನ್ನು ಹಾಕ್ಕೊಂಡು ರಾಯರ ಭಾವಚಿತ್ರ ಅಂತಂದರೆ ಬೃಂದಾವನದ ಭಾವಚಿತ್ರ ಇರುತ್ತೆ ಅಲ್ವಾ. ರಾಯರ ಬೃಂದಾವನದ ಮೇಲಿಂದ ಏನು ಅರ್ಶಿನ ಕುಂಕುಮವನ್ನು ಹಾಕೊಂಡಿರ್ತೀರಿ, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕೈನಲ್ಲಿ ಎದ್ದಿಕೊಂಡು ಪ್ರದಕ್ಷಿಣೇಕಾರವಾಗಿ ನಾವು ರಾಯರಿಗೆ ಆ ಅರ್ಶಿನ ಕುಂಕುಮವನ್ನು ಹಚ್ಕೊಂಡು ಬರಬೇಕು. ಮೇಲೆ, ಅದ್ರ ಪಕ್ಕದಲ್ಲಿ, ಅದ್ರ ಕೆಳಗಡೆ, ಇದೇ ರೀತಿಯಾಗಿ ಹೇಗೆ ಪ್ರದಕ್ಷಿಣೆ ಹಾಕ್ತಿರಲ್ಲ, ರೌಂಡ್ ಹೇಗೆ ಮಾಡ್ತೀರೋ ಅದೇ ರೀತಿಯಾಗಿ ಆ ಫೋಟೋವಿನ ಮೇಲೆ ಪ್ರದಕ್ಷಿಣೇಕಾರವಾಗಿ ಹಾಕ್ಕೊಂಡು ಬರಬೇಕು. ಈ ರೀತಿಯಾಗಿ 8 ದಿವಸಗಳ ಕಾಲ ಪ್ರತಿ ತಿಂಗಳು ಮಾಡಬೇಕಂತ. ಈ ರೀತಿಯಾಗಿ ಯಾರ ಮನೆಯಲ್ಲಿ ಪ್ರತಿ ತಿಂಗಳು ಈ ಸೇವೆಯನ್ನು ಮಾಡಬೇಕು, ಯಾರು ಈ ರೀತಿಯಾಗಿ ಅರ್ಶಿನ ಕುಂಕುಮವನ್ನು ಹಚ್ಚಿಕೊಂಡು 7ನೇ ದಿವಸ 5 ತಂಬಿಟ್ಟಿನ ಆರತಿ ಮಾಡಬೇಕು. ತಂಬಿಟ್ಟು ಅಂತಂತಂದರೆ ಪ್ರತಿಯೊಬ್ಬರಿಗೂ ಸಹಿತ ಗೊತ್ತಿರೋದು, ಅದಕ್ಕೆ ಒಂದಿಷ್ಟು ಸಿಹಿ ಎಲ್ಲ ಹಾಕಿ ಮಾಡ್ತಾರೆ. ರಾಯರಿಗೆ ತಂಬಿಟ್ಟಿನ ಆರತಿ 5 ತಂಬಿಟ್ಟು ಮಾಡಿಕೊಂಡು 5 ತಂಬಿಟ್ಟಿನ ಆರತಿ ರಾಯರಿಗೆ ಸಮರ್ಪಣೆ ಮಾಡಿದ ನಂತರ 7ನೇ ದಿವಸ 5 ಜನ ಮುತ್ತೈದೆಯರಿಗೆ ಏನಾದರೂ ಒಂದಿಷ್ಟು ನಿಮ್ಮ ಕೈಲಾದಷ್ಟು ನಿಮ್ಮ ಕಡೆಯಿಂದ ದಕ್ಷಿಣೇಕಾರವಾಗಿ ಏನಾದರೂ ಒಂದಿಷ್ಟು ಕೊಡಬೇಕು. ಸಂಪತ್ತನ್ನು ಮನೆಯೊಳಗಡೆ, ಆ ಲಕ್ಷ್ಮಿ ನಿಮ್ಮ ಒಳಗಡೆ ಬರಬೇಕು. ಎಲ್ಲೂ ಮನೆಗೆ ಸಿಗದೆ ಇದ್ದರೆ ಎಲ್ಲರೂ ಒಂದು ಕಡೆ ಹುಡ್ಕೊಂಡಾದರೂ ಹೋಗಿ ಆದಷ್ಟು ಮನೆಗೆ ಕರೆಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲದೇ ಇದ್ದರೆ ಹೊರಗಡೆ ಹೋಗಿ ಕೊಡಬೇಕು. ಆ ತಂಬಿಟ್ಟಿನ ಜೊತೆ, ಒಂದು ತಂಬಿಟ್ಟಿನ ಜೊತೆ ಅರ್ಶಿನ ಕುಂಕುಮದ ಪ್ಯಾಕೆಟು, ಒಂದಿಷ್ಟೇನೊಂದು ನಮ್ಮ ಕೈಲಾದಷ್ಟು ಆಸಕ್ತಿ ಹಿರಣ್ಯ ಅಂತಂದರೆ ದುಡ್ಡು ಅಂತ. ಈ ರೀತಿಯಾಗಿ ದಾನವನ್ನು ಮಾಡಬೇಕು. ಪ್ರತಿ ತಿಂಗಳು 7 ದಿವಸಗಳ ಕಾಲ ಯಾರು ಈ ರೀತಿಯಾಗಿ ಮಾಡ್ತಾರೋ ಅವರ ಮನೆಯಲ್ಲಿ ವಿಶೇಷವಾಗಿ ಸಂಪತ್ತು ಹಂಗೆ ಆ ಲಕ್ಷ್ಮೀದೇವಿ ಸದಾ ಕಾಲ ಇರ್ತಾಳಂತೆ. ಈ ರೀತಿಯಾಗಿ ರಾಯರ ಸೇವೆಯನ್ನು ಮಾಡಬೇಕು. ಸಂಪತ್ತು ಯಾಕೆಂತಂದರೆ ಅದಕ್ಕೆ ಹೇಳ್ತಾರೆ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ ಅಂತ. ವಿಶೇಷವಾಗಿ ಹೇಗೆ ಆ ರಾಯರ ಉಚ್ಚಾರಣೆ ಸ್ಮರಣೆಯನ್ನು ಮಾಡಬೇಕಂತ. ಈ ರೀತಿಯಾಗಿ ಆ ಒಂದು ಏನು ಸೇವೆಯನ್ನು ಮಾಡ್ತೀರಿ, ಸೇವೆಯನ್ನು ಮಾಡಬೇಕಾದ್ರೆ ನೀವು ಆ ಏನು ಅರ್ಶಿನ ಕುಂಕುಮವನ್ನು ಹಚ್ತೀರಲ್ಲ, ಆ ಅರ್ಶಿನ ಕುಂಕುಮವನ್ನು ಹಚ್ಚಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳಬೇಕು. ಪೂರ್ಣ ಸಂಪತ್ತಿ ದಾತ್ರೇ ನಮಃ, ಅಂದರೆ ಪೂರ್ಣ ಸಂಪತ್ತಿ ದಾತ್ರೇ ನಮಃ ಅಂತಂತ ಈ ರೀತಿಯಾಗಿ ಒಂದು ಶ್ಲೋಕವನ್ನು, ಈ ಮಂತ್ರವನ್ನು ಹೇಳ್ತಾ ಆ ಸೇವೆಯನ್ನು 7 ದಿವಸಗಳ ಕಾಲ ಮಾಡಿದರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಆ ಸಂಪತ್ತು ಲಕ್ಷ್ಮೀದೇವಿ ಆ ರಾಯರು ನಮಗೆ ಕರೆಸ್ಕೊಡ್ತಾರಂತೆ. ಈ ರೀತಿಯಾಗಿ ಮಾಡಿ ನೋಡಿ. ಪ್ರತಿಯೊಬ್ಬರ ಮನೇಲಿ ಎಷ್ಟೋ ಜನ ಪಾಪ ಗಂಡಸರು ದುಡಿತಾರೆ, ಪ್ರತಿಯೊಬ್ಬರು ಮನೆಯಲ್ಲಿ ದುಡಿತಾರೆ, ಆದರೆ ಸಂಪತ್ತು ನಿಲ್ಲೋದಿಲ್ಲ, ಕೈಗೆ ದುಡ್ಡು ನಿಲ್ಲೋದಿಲ್ಲ. ಹೇಗೆ ಮಾಡಬೇಕು? ಈ ರೀತಿಯಾಗಿ ಎಷ್ಟೋ ಜನದ ಒಂದು ಮನೆಯಲ್ಲಿ ಸಮಸ್ಯೆ ಇರುತ್ತೆ. ಆ ರೀತಿಯಾಗಿ ವಿಶೇಷವಾಗಿ ಈ ರೀತಿಯನ್ನು ಮಾಡಿ ಹರಿವಾಯು ಗುರುಗಳ ಸೇವೆ, ರಾಯರ ಸೇವೆ ಪ್ರತಿಯೊಬ್ಬರಿಗೂ ಸಹಿತ ತಾಕಲಿ ಅಂಥೇಳಿ ಇವತ್ತಿನ ದಿವಸದ ಒಂದು ವಿಚಾರವನ್ನು ಸಂಪೂರ್ಣ ಮಧ್ವಾಂತ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪ್ರತಿನಿರ್ತಿ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಿ. ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಹಿತ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನೇ ಕಷ್ಟಗಳಿದ್ರೂ ಸಹಿತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತು ಮೇಲೆ ಕಮೆಂಟ್ ಮೂಲಕ ತಿಳಿಸ್ಕೊಡು ಆಗದೇ ಇದ್ದರೆ ಸಹಿತ ಮೇಲೆ ಕೊಟ್ಟಿರುವಂತಹ ನಂಬರಿಗೆ ಕರೆಯನ್ನು ಮಾಡಿ. ರಾಯರು ನಿಮಗೆ ಕಷ್ಟಕ್ಕೆ ಪರಿಹಾರವನ್ನು ಕೊಡ್ತಾರೆ ಅಂಥೇಳಿ ಭಾವಿಸೋಣ. ಪ್ರತಿಯೊಬ್ಬರಿಗೂ ಸಹಿತ ಇದನ್ನು ವಿಚಾರವನ್ನು ತಲುಪಿಸಿ ಎಷ್ಟಾಗುತ್ತೋ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ರಾಯರ ವಿಚಾರ, ಅವರವರ ಕಷ್ಟಗಳಿಗೆ ಅವರವರೊಂದು ಇದು ಸಿಗಬೇಕು ಅಂಥೇಳಿ ರಾಯರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.
ಮಧ್ವೇಶಾರ್ಪಣಮಸ್ತು. ಹರಿ ಓಂ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಮ್ಮ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಹೋದರೆ ಈ ಒಂದು ವಾಟ್ಸಪ್ ಮೂಲಕವಾದಂಥ ಒಂದು ಏನು ಗ್ರೂಪ್ ಲಿಂಕ್ ಇದೆ, ಡೈಲಿ ಒಂದು ಪ್ರತಿನಿತ್ಯ ಅಪ್ಡೇಟ್ಗಳಿಗೆ ಏನಾದರೂ ಬೇಕಾಗಿತ್ತು ಅಂತಂದರೆ ಆ ಒಂದು ಗ್ರೂಪನ್ನು ಜಾಯಿನ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ, ವಿಶೇಷವಾಗಿ ಪರಮಾನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ.